ನಮಸ್ಕಾರ ವೀಕ್ಷಕರೇ, ಈ ಒಂದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸ್ವತಃ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಏನು ಕೊಟ್ಟಿದ್ದಾರೆ ಮಾಹಿತಿ? ಬಂದ್ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ, ಬಂದ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದ್ರೆ ಈ ಒಂದು ಸದಸ್ಯರು ಕೂಡ ಈಗ ಬಂದ್ ಮಾಡಬೇಡಿ ಅಂತ ಒಂದು ಮನವಿ ಪತ್ರವನ್ನ ಸಲ್ಲಿಸುವಂತದ್ದು ನಿಮ್ಗೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾವ ರೀತಿಯಾದಂತಹ ಪತ್ರವನ್ನ ಕೊಟ್ಟಿದ್ದಾರಂತ, ಮತ್ತೆ ಇಲ್ಲಿ ಶಾಸಕರು ಕೂಡ ಬಂದ್ ಮಾಡಿ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಸಿದ್ದರಾಮಯ್ಯನವರು ಯಾವ ಮಾಹಿತಿಯನ್ನ ಒಪ್ಕೋತಾರೆ, ಯಾವ ಮಾಹಿತಿಯನ್ನ ಒಪ್ಕೊಂಡು ನಮ್ಗೆ ಯಾವ ರೀತಿಯಾದಂತಹ ಒಂದು ಕ್ಲೂ ಅನ್ನ ಕೊಡ್ತಾರೆ, ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತಾರ ಅಥವಾ ಇಲ್ವಾ ಎಂಬುದನ್ನ ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಎಲ್ಲ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ವಾಚ್ ಮಾಡ್ತೀರಾ. ಹಾಗಾದ್ರೆ ಸೊ ಇನ್ನು ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಣ್ರಿ. ಸೊ ಇದೊಂದೇ ರಿಕ್ವೆಸ್ಟ್ ಇರೋದು ನಮ್ಮ ಕಡೆಯಿಂದ, ಯಾಕಪ್ಪ ಅಂದ್ರೆ ತುಂಬಾನೇ ಶ್ರಮ ಪಟ್ಟಿರ್ತೀವಿ. ಸೊ ನಿಮ್ಮ ಒಂದು ಕೊಡೋ ಸಬ್ಸ್ಕ್ರೈಬ್ ಮತ್ತು ಲೈಕ್ ನಿಂದಾನೆ ನಾವು ಮತ್ತು ಹೆಚ್ಚಿನ ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೇವೆ. ಸೊ ಹಾಗಾದ್ರೆ ಈಗ ಇಂಪಾರ್ಟೆಂಟ್ ಮಾಹಿತಿ ಕಡೆಗೆ ಬಂದ್ಬಿಡೋಣ. ಇಲ್ಲಿ ನೋಡಿ, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟು ನಿಮ್ಮೆಲ್ಲರೂ ಕೂಡ ಬರ್ತಾ ಇದೆ, 11ನೇ ಕಂತಿನ ಹಣ. ಹಾಗೆ ಯುವನಿಧಿ ನಿನ್ನಿಲ್ಲ ಮೊನ್ನೆನೆ ಬಿಟ್ಟಿದ್ದಾರೆ ಕಣ್ರಿ. ಸೊ ಹಾಗಾದ್ರೆ ಬಂದ್ ಮಾಡ್ದಂಗ ಇಲ್ಲ ವೀಕ್ಷಕರೇ, ಯಾವುದೇ ಯೋಜನೆಗಳನ್ನ ಬಂದ್ ಮಾಡಿಲ್ಲ. ಇಲ್ಲಿ ನೋಡ್ಬೋದು ನೀವು, ಇಲೆಕ್ಷನ್ಗಿಂತ ಮೊದಲೇ ಏನಾದ್ರು ಹೇಳಿದ್ರು ಮಾಹಿತಿ ಒಂದು ಸಿದ್ದರಾಮಯ್ಯನವರು, ಏನಾದ್ರೂ ನಮ್ಮ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿಲ್ಲಪ್ಪ ಅಂದ್ರೆ ನಾವು ಬಂದ್ ಮಾಡ್ತೇವೆ ಅಂತ ಮಾಹಿತಿ ಕೊಟ್ಟಿದ್ರು. ಸೊ ಅದಾದ್ಮೇಲೆ ಎಲೆಕ್ಷನ್ ಆದ ಬಳಿಕ ಏನು ಕೂಡ ಮಾಹಿತಿ ಹೇಳಿಲ್ಲ ಅವರು, ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ಕೂಡ ಮಾಡಿಲ್ಲ. ಸೊ ಇಲ್ಲಿ ಸ್ವತಃ ಒಂದು ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸರ್ ಅವರೇ ಇಲ್ಲಿ ಒಂದು ಶಕ್ತಿ ಯೋಜನೆಯನ್ನ ಬಂದ್ ಮಾಡಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬಂದ್ ಮಾಡಲ್ಲ ಅಂತ ಮಾಹಿತಿ ಕೊಟ್ಟಿದ್ರು. ಸೊ ಹಾಗಾದ್ರೆ ಇಲ್ಲಿ ಯುವನಿಧಿ ಕೂಡ ನಿನ್ನಿಲ್ಲ ಮೊನ್ನೆನೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಮೌಂಟ್ ಹಾಕಿದ್ದಾರೆ, ಅವ್ರಿಗೂ ಕೂಡ ಅಮೌಂಟ್ ಹೋಗ್ತಾ ಇದೆ. ಮತ್ತೆ ಇಲ್ಲಿ ಗೃಹ ಜ್ಯೋತಿಯಲ್ಲಿ ಫ್ರೀ ಆಗಿ ಯೂನಿಟ್, ನೀವು 200 ಯೂನಿಟ್ ಒಂದು ಗೃಹ ಜ್ಯೋತಿಯನ್ನ ಯೂಸ್ ಮಾಡ್ಕೋತಾ ಇದ್ದೀರಾ, ಒಂದು ಲೈಟ್ ಅನ್ನ. ಸೊ ಅದೇ ರೀತಿಯಾಗಿ ಇಲ್ಲಿ ಫ್ರೀ ಆಗಿ ಬಸ್ ಕೂಡ ಯೂಸ್ ಮಾಡ್ಕೋತಾ ಇದ್ದೀರಾ. ಸೊ ಇಲ್ಲಿ ಯಾವ್ದಾದ್ರು ಯೋಜನೆ ಬಂದ್ ಆಗಿದೆ ಹಾಗೆ ನಿಮ್ಗೆ ಅನಿಸಿದೆಯಾ? ಸೊ ಕಂಟಿನ್ಯೂ ಆಗಿನೇ ಆಗ್ತಾ ಇದೆ ಅಲ್ವಾ? ಸೊ ಇದ್ರ ಬಗ್ಗೆ ಏನು ಕೂಡ ಹೇಳಿಲ್ಲ, ನಾನೇ ಹೇಳಿಲ್ಲ, ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಅಂತ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಸೊ ಇದರ ಒಂದು ಖುಷಿ ಇರುವಂತಹ ವಿಚಾರ ವೀಕ್ಷಕರೇ. ಸೊ ಎಲ್ಲರಿಗೂ ಕೂಡ ಈ ಒಂದು ಫ್ರೀ ಯೋಜನೆ ಕಂಟಿನ್ಯೂ ಆಗತ್ತೇನೆ ಅಂತ ಅರ್ಥ. ಇಲ್ಲಿ ಸಿದ್ದರಾಮಯ್ಯನವರು ಶಾಸಕರಿಗೆ ಏನಪ್ಪಾ ಹೇಳಿದ್ರಂದ್ರೆ, ನಮ್ಮ ಒಂದು 2019ರ ಒಂದು ಲೋಕಸಭಾ ಎಲೆಕ್ಷನ್ ಅಲ್ಲಿ ಕೇವಲ ಒಂದೇ ಸೀಟು ಕೊಟ್ಟಿರುವಂಥದ್ದು ನಮ್ಮ ಕರ್ನಾಟಕ ಜನತೆ. ಆದ್ರೆ ಈಗ 9 ಸೀಟ್ಗಳನ್ನ ಕೊಟ್ಟು ನಮ್ಮ ಒಂದು ಜನತೆ ನಮ್ಮ ಕೈ ಹಿಡಿದಿದ್ದಾರೆ. ಮತ್ತೆ ಏನಾದ್ರೂ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಬಂದ್ ಮಾಡಿದೀವಪ್ಪ ಅಂದ್ರೆ ಮುಂದಿನ ಒಂದು MLA ಎಲೆಕ್ಷನ್ ಆಗಿರಲಿ, ಲೋಕಸಭಾ ಎಲೆಕ್ಷನ್ ಆಗಿರಲಿ, ಮತ್ತೆ 2019ರಲ್ಲಿ ಆಗಿರುವಂತಹ ಘಟನೆನೇ ಮುನ್ನಡೆಯುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಈ ಒಂದು ಗ್ಯಾರಂಟಿಗಳು ಮುಂದುವರಿಯುತ್ತೆ, ಮತ್ತೆ ಜನರ ನಂಬಿಕೆಯನ್ನ ಕಳ್ಕೋತೇವೆ ನಾವೇನಾದ್ರೂ ಗ್ಯಾರಂಟಿಗಳನ್ನ ಬಂದ್ ಮಾಡಿದ್ವಿ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಅದಕ್ಕೋಸ್ಕರ ನಮ್ಮ ಜನತೆಯ ಒಂದು ನಂಬಿಕೆಯನ್ನ ನಾವು ಗಳಿಸ್ತೇವೆ, ಮತ್ತೆ ನಾವು ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೇವೆ. ಇದು ಎಲ್ಲರಿಗೂ ಕೂಡ ಯೂಸ್ ಆಗ್ತಾ ಇದೆ, ಬಡ ಜನರಿಗೆ ಯೂಸ್ ಆಗ್ತಾ ಇದೆ. ಸೊ ಇದೇ ನಮಗೆ ಬೇಕಾಗಿರೋದು. ನಾವು ಗ್ಯಾರಂಟಿ ಯೋಜನೆಗಳನ್ನ ತಂದಿರೋದು ಹೋಟ್ಗೋಸ್ಕರ ಅಲ್ಲ, ಜನರ ಒಂದು ಅಭಿವೃದ್ಧಿಗೋಸ್ಕರ, ಜನರಿಗೆ ಹೆಲ್ಪ್ ಆಗಲಿ ಅಂತ, ಬಡ ಜನರಿಗೆ ಮುಖ್ಯವಾಗಿ ಹೆಲ್ಪ್ ಆಗಲಿ ಅಂತ ಒಂದು ಮಾಹಿತಿಯನ್ನ ಸಿದ್ದರಾಮಯ್ಯ ಸರ್ ಅವರು ಕೊಟ್ಟಿದ್ದಾರೆ. ಸೊ ಹೀಗಾದ್ರೆ ನೀವೇನ್ ತಲೆ ಕೆಡಿಸ್ಕೊಳ್ಳೋ ಅಗತ್ಯವಿಲ್ಲ. ರಾಜ್ಯದ CM ಅವರೇ ಘೋಷಣೆ ಕೊಟ್ರೆ, ಅವರೇ ಮುಖ್ಯವಾಗಿ ಘೋಷಣೆ ಕೊಡೋದಿರತ್ತೆ. ಸೊ ಅವರೇ ಘೋಷಣೆಯನ್ನ ಮಾಡಿದ್ರೆ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ? ಏನೇನು ನಿಮ್ಗೆ ಯೂಟ್ಯೂಬರ್ಸು 15ನೇ ತಾರೀಕು ಆದಮೇಲೆ ಬಂದ್ ಆಗತ್ತೆ, 16ನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆ ಬಂದ್ ಆಗತ್ತೆ, ಯುವ ನಿಧಿ ಬಂದ್ ಆಗತ್ತೆ, ಒಂದು ಗೃಹ ಜ್ಯೋತಿ ಬಂದ್ ಆಗತ್ತೆ, ಫ್ರೀ ಬಸ್ ಅಂತೂ ಬಂದ್ ಆಗ್ಬಿಟ್ಟಿದೆ ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ಯಾರ್ದು ಕೂಡ ನಂಬ್ಲಿಕ್ಕೆ ಹೋಗ್ಬೇಡಿ, ತಲೆನೂ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸೊ ಬಂದ್ ಆಗೋದಿಲ್ಲ ವೀಕ್ಷಕರೇ, ಕ್ಲಿಯರ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಬಂದ್ ಆಗಲ್ಲ, ಸ್ವತಃ ಸಿದ್ದರಾಮಯ್ಯನವರೇ ಹೇಳಿರುವಂತದ್ದು. ಸೊ ನಾನೇನಾದ್ರೂ ಬಂದ್ ಮಾಡೋನಿದ್ರೆ ಇನ್ನು ಒಂದು ಹಿಂದೆ ದಿನಗಳಲ್ಲೇ ಒಂದು ಬಂದ್ ಮಾಡ್ತಾ ಇದ್ದೆ. ಲೋಕಸಭಾ ಚುನಾವಣೆ ಏನ್ ಆಯ್ತಲ್ಲ, ರಿಸಲ್ಟ್ ಬಂತಾರ 4ನೇ ತಾರೀಕು. ಸೊ ಅದೇ ದಿನ ಕೂಡ ಬಂದ್ ಮಾಡ್ಬೋದಾಗಿತ್ತಲ್ವಾ? ಸೊ ನಾನು ಯಾಕೆ ಬಂದ್ ಮಾಡಲಿಲ್ಲ? ಜನರಿಗೆ ಹೆಲ್ಪ್ ಆಗಲಿ, ನಾವೇನು ನಮ್ಮ ಜನರು ಕೈ ಹಿಡಿದಿದ್ದಾರೆ. ಒಂದು MLA ಎಲೆಕ್ಷನ್ ಅಲ್ಲಿ ನಂತರ 130 ಸೀಟ್ಗಳಿಂದ ಗೆದ್ದಿದ್ದೇವೆ, ಯಾವುದೇ ರೀತಿಯಾದಂತಹ ಮುಲಾಜಿಲ್ಲದೆ ಸಮ್ಮಿಶ್ರ ಒಂದು ಮಿಶ್ರ ಸರ್ಕಾರವನ್ನು ಮಾಡಲ್ದೇನು ಕೂಡ, ಅಂದ್ರೆ ಬೇರೆ ಪಕ್ಷದವರಿಗೆ ಕೈ ಚಾಚದೆ ನೀವು ಕೂಡ ನಮ್ಮ ಹತ್ರ ಬನ್ನಿ, ಇಬ್ಬರು ಕೂಡಿ ಸರ್ಕಾರ ಮಾಡೋಣ ಅಂತ ಈ ರೀತಿಯಾಗಿ ಕೈ ಚಾಚಿಲ್ಲವಲ್ವಾ? ಡೈರೆಕ್ಟ್ ಆಗಿ ನಾವು ಸರ್ಕಾರವನ್ನ ನಡೆಸ್ತಾ ಇದ್ದೀವಿ. ಇದಕ್ಕೆ ಒಂದು ಅವಕಾಶ ಕೊಟ್ಟಿರುವಂತ ಯಾರು? ಜನರು. ಮತ್ತು ಈ ಒಂದು 5 ಗ್ಯಾರಂಟಿಗಳನ್ನ ಅವ್ರಿಗೂ ನಾವು ಕೊಡ್ಬೇಕಲ್ವಾ? ಸೊ ಹಾಗಾದ್ರೆ ಕೊಡ್ತೇವೆ. ಮುಂದೆ ಏನಾದ್ರೂ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂತಪ್ಪ ಅಂದ್ರೆ ಅವಾಗೂ ಕೂಡ ಇದನ್ನ ಕಂಟಿನ್ಯೂ ಮಾಡ್ತೇವೆ ಅಂತ ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಇದೆಲ್ಲರಿಗೂ ಕೂಡ ಗುಡ್ ನ್ಯೂಸ್, ನಮ್ಮೆಲ್ಲರಿಗೂ ಕೂಡ ಕರ್ನಾಟಕ ಜನತೆಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ನಮ್ಮ ಒಂದು CM ಒಂದು ಸಿದ್ದರಾಮಯ್ಯ ಸರ್ ಅವರು.
ಸೊ ಹಾಗಾದರೆ ನಿಮ್ಮ ಅಭಿಪ್ರಾಯ ಮುಖ್ಯವಾಗಿರುವಂಥದ್ದು, ನಿಮಗೆ ಯಾವ ಯೋಜನೆ ಬಂದ್ ಆಗಬೇಕು, ಯಾವ ಯೋಜನೆ ಬಂದ್ ಆಗಬಾರ್ದು. ಮುಖ್ಯವಾಗಿ ಶಕ್ತಿ ಯೋಜನೆ ಅಂತೂ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸೊ ಅದನ್ನ ಬಿಟ್ಟು ಯಾವುದೇ ಯೋಜನೆ ಇದ್ರೂ ಸಹಿತ ಹೇಳ್ಬೋದು ನೀವು. ಮತ್ತು ಶಕ್ತಿ ಯೋಜನೆಯಿಂದ ಅನಾನುಕೂಲಗಳು ಅನ್ನ ತಿಳಿಸಿ ನನಗೆ ಕಮೆಂಟಲ್ಲಿ. ಯಾವ ಒಂದು ಅನಾನುಕೂಲ, ಅದರಿಂದ ಪ್ರಾಬ್ಲಮ್ ಏನು ಉಂಟಾಗ್ತಾ ಇದೆ, ಸೊ ಅದನ್ನು ನನಗೆ ಒಂದೇ ಒಂದು ಕಮೆಂಟನ್ನು ಮಾಡಿ ಸಾಕು, ಮತ್ತೇನಿಲ್ಲ. ಸೊ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಮಗೆ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಸೊ ನೆಕ್ಸ್ಟ್ ಮುಂದಿನ ಮಾಹಿತಿಯಲ್ಲಿ ಸಿಗೋಣ. ಸೊ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.